ಬಂದ್ಗುಟ್ಲೆ ಕುಸ್ತಿ ಇಟ್ಟಿದ್ರು. ಇವ ಪೈಲ್ವಾನ್ ಇರಲಿಲ್ಲ, ಅಲ್ಲಿ ಬಂದಿದ್ದು ಜಕ್ಲಿಗೆ ಬಂದಲ್ಲಿ ಪೈಲ್ವಾನ್ ಇರಲಿಲ್ಲ ಅವ್ರ ಮನೆಯೊಳಗೆ. ಅವ ಎಲ್ಲೇ ಹೋಗಿದ್ದ, ಇವ ಬಂದಲ್ಲ, ಅಲ್ಲಿಂದ ಬಂದಲ್ಲ. ತಾಯಿದ್ಲು ಮನ್ಯಾಗ. ಬಂದ, ಯಪ್ಪ ಯಾರು ನೀನು ಅಂತ ಕೇಳಿಲ್ಲ. ಯಾರು ನೀನು ಅಂದ್ಬಿಟ್ಲಿ. ಇಲ್ಲ, ಇವತ್ತು ಕುಸ್ತಿ ಇದೆ ಅಲ್ರಿ ಜಾತ್ರೆ, ಅದಕ್ಕೆ ಆ ಜಾತ್ರೆ ಒಳಗೆ ಕುಸ್ತಿ ಆಡಕ್ಕೆ ಬಂದೇನಿ. ಈಗ ಈ ಮುದುಕಿ ಮಗನು ಪೈಲ್ವಾನ್, ದೊಡ್ಡ ಪೈಲ್ವಾನ್. ಅವನಿಗೆ ಅವತ್ತು ಕುಸ್ತಿ ಮುಕಾಬೆಲ್ಲ ಇತ್ತವತ್ತು. ಬಂದ, ಯಪ್ಪ ಭಾಳ ದೂರದಿಂದ ಬಂದಿದ್ದಿ, ಮತ್ತು ಜಳಕ ಮಾಡು, ಊಟ ತಗೋ. ನೋಡ್ರಿ, ಮನೆಗೆ ಬಂದವ್ರಿಗೆಲ್ಲ ಆ ವ್ಯವಸ್ಥೆ ನಮ್ಮವರು ಮಾಡ್ತಾಯಿದ್ರು. ಇವತ್ತು ಅದು ಅಲ್ಲ, ಬಿವೇರ್ ಆಫ್ ಡಾಗ್ ಅಂತ ಹಾಕಿಬಿಟ್ರೆ, ನಾಯಿಗಳಿವೆ ಎಚ್ಚರಿಕೆ, ಯಾರು ಒಳಗೆ ಬರಬೇಡ್ರಿ. ಇವತ್ತು ಪರಿಸ್ಥಿತಿ ಹಂಗಾಗ್ಯದ. ಬಂದ್ಬಿಟ್ಲಿ, ಯಪ್ಪ ಜಳಕ ಮಾಡು ಅಂಥೇಳಿ ನೀರಿಟ್ಲು ಅಜ್ಜಿ. ಇಟ್ಬಿಡ್ಲಿ, ಅವ ಬಟ್ಟೆ ಎಲ್ಲ ಬಿಚ್ಚಿ ಹಾಕಿ ಒಂದು ಕಡೆ ಅವನ್ನೆಲ್ಲ ಮಡಿಚಿಟ್ಟು ಬಚ್ಚಲಕ್ಕೆ ಹೋದ. ಜಳಕ ಮಾಡಿ ಬಂದ. ಕೇಳ್ರಿ ಕತಿ, ನಡೆದ ಘಟನೆ ಹೇಳಕತ್ತೀನಿ. ಬಂದ್ಬಿಟ್ಲೆ ಜಳಕ ಮಾಡಿ ಬಂದು ಬಟ್ಟೆ ಉಟ್ಕೋಬೇಕಂತೇಳಿ ಆ ಕಡೆ ಈ ಕಡೆ ನೋಡ್ತಾನ. ಅವ ಬಟ್ಟೆ ಇಟ್ಟಿದ್ನಲ್ಲಿ ಎಲ್ಲಿ ಹೋದವು ಅಂತ ಕೇಳಿದ. ಆ ಮುದುಕಿ ಏನು ಮಾಡಿದ ಅಂತ ಕೇಳಿದ್ರೆ, ತೊಲಿ ಎತ್ತಿ ಆ ತೊಲಿ ಸಂದ್ಯಾಗ ಇಟ್ಟಿದ್ಲು. ಇಂತಿಂಥ ತೊಲಿ ಇದ್ದವು ರೀ ಮನೆ. ತೊಲಿ ಅಂದ್ರೆ ಗೊತ್ತಾಗತ್ತಲ್ಲ, ಅಡ್ಡಿ ಏನಂತೀರಿ ನೀವು? ತೊಲಿ ಅಂತೀರಿ, ಅಡ್ಡಿ ಅಂತೀರಿ. ಇಂತಿಂಥವು ಹಿಂಗೆತ್ತಿ ಅನಾಮತ ಅದ್ರ ಸಂದ್ಯಾಗ ಇಟ್ಟಿದ್ಲು. ಇವ ಏನು ಜಳಕ ಮಾಡಿ ಬಂದ, ಯಪ್ಪ ಬಟ್ಟೆ ಹುಡುಕಾಡಕತ್ತೆ ಏನು, ಅಲ್ಲಿ ಮೇಲೆ ಅದಾವ ನೋಡು ಅಂತಂದ್ಲು. ಅಲ್ಲಿ ಮೇಲೆ ಅದಾವ ನೋಡು ಅಂತಂದ್ಲು. ಇವ ಅಂದ, ಆಯ್ತು ತಡಿ ಹಿಂದೆಗಡೆ. ಇವನಿಗೆ ಪೂರ್ತಿ ಉಲ್ಟಾ ತಿರ್ಗಾಕತ್ತಲ್ಲಿ. ಮುದುಕೆ ಹಿಂಗದಾಳ ಅಂತ ಕೇಳಿ, ಮುದುಕಿ ಹೊಟ್ಟೆ ಅಂದು ಹುಲಿ ಹೆಂಗಿರ್ಬೇಕು ವಿಚಾರ ಮಾಡ್ಕತ್ತಿ. ಯಪ್ಪ ಊಟಕ್ಕೆ ಕೂತ್ಕೋರು ಯಪ್ಪ ಅಂತಂದು. ಚೆನ್ನಾಗಿ ಒಂದು 20 ರೊಟ್ಟಿ ಇಟ್ಲು. ಪೈಲ್ವಾನಲ್ಲಿ ಮತ್ತು ಅವ್ನು ಭಾಳ ತಿಂತಾರೆ ಅವರು, ಚೆನ್ನಾಗೇ ಊಟ ಮಾಡ್ತಾರೆ ಅವರು. ಇಟ್ಗುಡ್ಲೆ ಹಿಂಡಿ ನೀಡಿದ್ಲು, ಪಲ್ಯ ನೀಡಿದ್ಲು, ಎಲ್ಲ ನೀಡಿದ್ಲು. ಹಿಂಡ್ಯಾಗ ಸ್ವಲ್ಪ ಎಣ್ಣೆ ಬೇಕಾಗಿತ್ತಲ್ಲ. ಅಲ್ಲೊಂದು ಕುಸುಬಿ ಚೀಲ ಇಟ್ಟಿದ್ಲು. ಕುಸುಬಿ ಚೀಲದಾಗ ಕೈ ಹಾಕಿ ಹಿಂಗೊಂದು ಬಗ್ಸಿ ತೊಗೊಂಡ್ಲು. ಅದನ್ನು ಹಿಂಗೆ ಮಾಡಿಬಿಟ್ರೆ ಬಳ 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 ಎಣ್ಣೆ ಬಿತ್ತು ಗಂಗಾಳದಾಗ. ಹಬ್ಬ ಅಂತಂದ. ಕುಸುಬಿ ಗಾಣದಾಗ ಹಾಕಿದ ಎಣ್ಣೆ ತೆಗಿಲಿಲ್ಲಕ್ಕಿ. ಹಿಂಗೆ ನಮ್ಮ ಕೈಯಾಗ ಕೊಟ್ರೆ ಕೈಯ ಮುರಿದು ಹಾಕವು. ಹೆಂಗಿರ್ಬೇಕು ಅವ ಅಂದ. ಈಕಿನ ಹಿಂಗದಾಳ ಅಂದ್ರೆ ಮತ್ತು ಬಟ್ಟಿ ಅಂದ ಅಲ್ಲಿ ತೋರಿಸಿದ್ಲಲ್ಲ, ತಕ್ಕೋ ಅಂತಂದ. ತಿಣಿಕಾಡಿದ ತೊಲಿ ಎತ್ತಕ್ಕೆ ಆಗಲಿಲ್ಲ. ಯಪ್ಪ ನಾ ಕೊಡ್ತೀನಿ ಬಿಡು, ಅದೇನು ದೊಡ್ಡ ಹಿಂಗೆ ಅನಾಮತ್ ಎತ್ತಿದ್ದಕ್ಕೆ ಕೊಟ್ಬಿಟ್ಲು, ತಗೋಯಪ್ಪ ಅಂತಂದು. ಹಂಗಿರಬೇಡ. ಅದನ್ನು ನೋಡಿ ಅವ ಅನ್ನಂತ, ಎಲ್ಲ ಕಡೆ ಕುಸ್ತಿ ಒಗ್ದೀನಿ ನಾನು, ನಿನ್ನ ಮಗನ ಜೊತೆಗೆ ಆಡಿ ಕುಸ್ತಿ ಇದ್ದು ಕಡ್ಗ ಕೊಟ್ಟು ಹೋಗೋದು ಬೇಡ, ನಾನು ಅಷ್ಟಕ್ಕೆ ನಾವು ಹೊಕ್ಕೀನಿ ಮಹಾರಾಷ್ಟ್ರಕ್ಕೆ ಅಂತೇಳಿ ಹೋಗ್ಬಿಟ್ನಂತವ ಹೊಳ್ಳಿ. ಯಾಕೆ ಇದನ್ನು ಹೇಳ್ತೀನಿ ಅಂತ, ನಮ್ಮ ಕನ್ನಡಿಗರು ಹಂಗಿದ್ರು, ಹಂಗೆ ಊಟ ಮಾಡ್ತಿದ್ರು, ಹಂಗೆ ಕೆಲಸ ಮಾಡ್ತಿದ್ರು, ತಾಕತ್ತಿತ್ತು. ಇವತ್ತಿನ ಕುರ್ಕುರಿ ಪಾಕೆಟ್ ತಿಂದು ಪುರ್ರ ಅಂತ ಹಾರ್ತಿರ್ತಿಲ್ಲ. ಏನಾಗ್ಯದ ಇವತ್ತು ವ್ಯವಸ್ಥೆ? ಅದಕ್ಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ ತಾಯಂದರೆ, ಸುಬಟರ್ಕಳ್ ಚಲುವರ್ಕಳ್ ಅಭಿಜನಿಗಳ್ ಗುಣಿಗಳ ಅತ್ಯುಗ್ರರ ಗಭೀರ ಚಿತ್ತರ್ ನಾಡವರ್ಗಳ್ ಕುರಿತೋದದ ಎಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಯಾರು ಅಂತ ಕೇಳಿದ್ರೆ ನಮ್ಮ ತಾಯಂದಿರು. ನಮ್ಮ ಹೊಲದಾಗ ನಾನು ಕಬ್ಬಿನ ಕಸ ತೆಗಿಯೋಕೆ ಹೆಣ್ಮಕ್ಳಿಗೆ ಆಳ ಹಚ್ಚಿರ್ತೇನೆ. ಅವ್ರ ಹತ್ರ ಏನು ವಿದ್ಯೆ ಐತಿ ಅನ್ನೋದನ್ನು ನಾನು ಅವ್ರನ್ನ ಹಂಗೆ ಮಾತಾಡ್ಸ್ಕೊಂತ ಕೆಲಸ ಮಾಡ್ತಿರ್ತೀನಿ. ನಾನು ಕಸ ತೆಗಿತಿರ್ತೀನಿ, ಅವ್ರ ಜೊತೆ ಹುಲ್ಲು ಚಲ್ತಿರ್ತೀನಿ, ಎಲ್ಲ ಮಾಡ್ತೀನಿ. ಯಾಕೆ ಕುಂತು ಉಂಡ್ರೆ ಎಲ್ಲ ಕುಂತು ಊಟ ಮಾಡಬಾರ್ದು, ಯಾರು ಕೆಲಸ ಮಾಡೇ ಊಟ ಮಾಡ್ಬೇಕು, ಸ್ವಾಮಿಗಳಾದರೂ ಕೂಡ. ಅವ್ರು ಹೇಳ್ತಿರ್ತಾರೆ ನನಗೆ ಎಷ್ಟು ಚಂದ. ಒಬ್ಬ ಅಜ್ಜಿ ಕೇಳಿದ್ಲು ನಮ್ಮ ಹೊಲಕ್ಕೆ ಬಂದಾಗ. ಏನು ಕೇಳಿಲ್ಲ ಅಂದ್ರೆ, ನಿಮಗೆ ಕೇಳ್ತೀನಿ ಮಕ್ಕಳು, ಲಕ್ಷ್ಯ ಐತಿಲ್ಲ, ಇಲ್ಲಿ ಕೇಳ್ರಿ. ಒಂದನ್ನು ಕಟ್ಟೇನೆ, ಒಂದನ್ನು ಬಿಟ್ಟೇನೆ, ಒಂದನ್ನು ಕರ್ಕೊಂಡ ಬರ್ತೇನೆ. ಏನನ್ನ ಕಟ್ಟೇನೆ, ಏನನ್ನ ಬಿಟ್ಟೇನೆ, ಏನನ್ನ ಕರ್ಕೊಂಡ ಬರ್ತೇನೆ. ಅಪ್ಪುಗಳ ಮುತ್ಯಾರ ನೀವು ಇದಕ್ಕೆ ಉತ್ತರ ಕೊಡ್ರಿ ಅಂತಂದ್ಲು. ನನ್ನ ಕುರ್ಚಿ ಎಲ್ಲ ಅಲ್ಲಿ ಬಿತ್ತು ಕೆಳಗೆ. ಏನು ಓದಿರಿ ಅಂತಂದ್ಲು. ಎಮ್ಮೆ ಓದೀನಿ ಅಂದೆ ನಾನು. ಏನೇನೋ ಕಟ್ಟೀನಿ, ಏನೇನೋ ಬಿಟ್ಟೀನಿ ಅಂತಂದ್ಲು. ನನಗೇನೂ ಅರ್ಥ ಆಗಲಿಲ್ಲ. ನಾಳೆ ಮುತ್ಯಾರ ಹೇಳ್ಬೇಕ್ರಿ ಉತ್ತರ ಅಂತಂದು. ನಾಳೆ ಆಗಲ್ವ, ಡಿಕ್ಷನರಿ ನೋಡ್ತೀನಿ ಫಸ್ಟ್ ಇದನ್ನೆಲ್ಲ ಅಂತಂದೆ ನಾನು. ಎಷ್ಟು ಹುಡುಕಾಡಿದ್ರೆ ಸಿಗ್ಬೇಕಲ್ರಿ ಅದು. ಒಂದನ್ನು ಕಟ್ಟೇನೆ, ಒಂದನ್ನು ಬಿಟ್ಟೇನೆ, ಒಂದನ್ನು ಕರ್ಕೊಂಡ ಬರ್ತೇನೆ. ಏನು ಹಿಂಗಂದ್ರೆ ಮಕ್ಕಳ
ಬುತ್ತಿಯ ಕೊಟ್ಟೇನಿ ರೊಟ್ಟಿಯ ತಿಂದೇನೆ ಅಂತಾನು ಪಾಪಮ್ಮ. ಅಲ್ಲ, ಒಂದನ್ನು ಕಟ್ಟೇನಿ, ಒಂದನ್ನು ಬಿಟ್ಟೇನಿ, ಒಂದನ್ನು ಕರ್ಕೊಂಡ ಬರ್ತೇನೆ. ಏನು ಕಟ್ಟೇನಿ? ಹಾಂ, ನೋಡ್ರಿ ಅವ್ರು ಹೇಳಕತ್ತಾರ ನೋಡಿ, ಹಳೆಯ ಮಂದಿಗೆ ಅದು ಗೊತ್ತಾಗೋದೇನು? ಆಕಳವ ಕಟ್ಟೇನಿ, ಕರುವನ್ನು ಬಿಟ್ಟೇನಿ, ಹಾಲನ್ನು ಕರ್ಕೊಂಡ ಬರ್ತೇನೆ. ಹಾಂ, ಹೌದಲ್ಲ? ಈ ಹೇಳಿದಕ್ಕೆ ಹೆಣ್ಮಗಳು ಏನು ಓದಿವೆ ಅಂತ ನಾ ಕೇಳಿದ, ಅಜ್ಜಿ ಕೇಳಿದೆ. ಯಪ್ಪ, ನಾ ಎಲ್ಲಿ ಹೋಗಿಲ್ಲ, ಏನು ಓದಿಲ್ಲ, ಏನೂ ಇಲ್ಲ, ಜೀವನದ ಶಾಲೆ ಒಳಗೆ ಓದೀವಿ. ನೋಡ್ರಿ ಎಂಥ ಅಕ್ಕಾವಿ, ಯಾರಿಗಾದರೂ ಬರ್ಲಿಕ್ಕೆ ಸಾಧ್ಯ ಇದೆ ಏನೋ ಇದು? ಯಾಕೆ ಹೇಳಾಕತ್ತೀನಿ ಇದನ್ನೆಲ್ಲ ಅಂತ ಕೇಳಿದರೆ, ಇವತ್ತು ಅಷ್ಟೊಂದು ಹೆಣ್ಮಕ್ಳು, ನಮ್ಮ ಕರ್ನಾಟಕದ ಹೆಣ್ಮಕ್ಳು ಅಷ್ಟು ಜ್ಞಾನಿಗಳಿದ್ರು, ಕಾವ್ಯವನ್ನು ಕಲಿತರು. ಅಳುವ ಕಂದನ ತುಟಿಯ ಹವಳದ ಕುಡಿಯಂಗ ಕುಡಿ ಹುಬ್ಬು ಬೇವಿನ ಎಸಳಂಗ ಕಣ್ಣೋಟ ಶಿವನ ಕೈಯೊಳಗ ಹೊಲದಂಗ. ಅವನ ಕಣ್ಣು ನೋಟ ಹೆಂಗಿತ್ತು ಅಂತ ಕೇಳಿದ್ರೆ, ಆ ಇರ್ಭದ್ರೇಶನ್ ಕೈಯಾಗ ಕತ್ತಿದೆ ಅಲ್ಲ ಹಂಗೆ ಕಾಣಿಸ್ತಿತ್ತಂತ. ಅವನು ಹುಬ್ಬು ಹೆಂಗದಾವ ಅಂತ ಕೇಳಿದ್ರೆ, ಆ ಬೇವಿನ ಗಿಡದನ ಎಲಿ ಇದ್ದಂಗೆ ಇದಾವಂತ. ನೋಡ್ರಿ ಆಕಿ ಹೋಲಿಕೆ ಹೆಂಗೆ. ಉಪಮಾ ಚಕ್ರವರ್ತಿ ಅಂತೇಳಿ ನಾವು ಕುಮಾರವ್ಯಾಸನನ್ನು ಕರಿತೀವಿ. ನಮ್ಮ ಮನೆಯೊಳಗೆ, ಅಡುಗೆ ಮನೆಯೊಳಗೆ ಇರ್ತಕ್ಕಂಥ ನಮ್ಮ ಹೆಣ್ಮಕ್ಳು ಅವ್ರ ಅಪ್ಪಿದ್ದಂಗೆ ಅದಾರ. ಯಾಕೆ ಇದನ್ನೆಲ್ಲ ಹೇಳಾಕತ್ತೀನಿ ಅಂತ ಕೇಳಿದರೆ, ಇದು ಕನ್ನಡದ ನೆಲದ ಮಣ್ಣಿನ ಸಂಸ್ಕೃತಿ ಏನು ಅಂತ ಕೇಳಿದರೆ, ಇದನ್ನೆಲ್ಲ ಯಾಕೆ ನಿಮ್ಗೆ ಹೇಳಿದೆ ಅಂತ ಕೇಳಿದ್ರೆ, ಅಂಥ ಕವಿ ಇಲ್ಲಿ ವರ್ಣನೆ ಮಾಡಕತ್ತಾನ ಅಂಥ ಕನ್ನಡ ನಾಡಿನ ವೀರಧೀರರಾಳಿದ ನಾಡು ನಮ್ಮದು, ಶಾಂತಿ ಮಂತ್ರ ಪಾಡಿದ ಬೀಡು ನಮ್ಮದು, ವರಸಾಧು ಸಂತರ ನೆಲೆ ನಮ್ಮದು, ಮಹಾಶಿಲ್ಪಕಾರರ ಕಲೆ ನಮ್ಮದು, ಸಂಗೀತ ಸಾಹಿತ್ಯ ಶೆಲೆ ನಮ್ಮದು, ಕರುನಾಡ ತಾಯಿ ಸದಾ ಚಿಮ್ಮಯಿ, ಕರುನಾಡ ತಾಯಿ ಸದಾ ಚಿಮ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ದೇವಾಲಯ, ಕರುನಾಡ ತಾಯಿ ಸದಾ ಚಿಮ್ಮಯಿ, ಕರುನಾಡ ತಾಯಿ ಸದಾ ಚಿಮ್ಮಯಿ. ವೀರಧೀರರಾಳಿದ ನಾಡು ನಮ್ಮದು, ಶಾಂತಿ ಮಂತ್ರ ಪಾಡಿದ ಬೀಡು ನಮ್ಮದು, ವರಸಾಧು ಸಂತರ ನೆಲೆ ನಮ್ಮದು, ಮಹಾಶಿಲ್ಪಕಾರರ ಕಲೆ ನಮ್ಮದು, ಸಂಗೀತ ಸಾಹಿತ್ಯ ಶಲೆ ನಮ್ಮದು, ಕರುನಾಡ ತಾಯಿ ಸದಾ ಚಿಮ್ಮಯಿ, ಕರುನಾಡ ತಾಯಿ ಸದಾ ಚಿಮ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ದೇವಾಲಯ, ಕರುನಾಡ ತಾಯಿ ಸದಾ ಚಿಮ್ಮಯಿ, ಕರುನಾಡ ತಾಯಿ ಸದಾ ಚಿಮ್ಮಯಿ, ಕರುನಾಡ ತಾಯಿ ಸದಾ ಚಿಮ್ಮಯಿ, ಕರುನಾಡ ತಾಯಿ ಸದಾ ಚಿಮ್ಮಯಿ. ಯಾವಾಗಲೂ ಕರ್ನಾಡು ಅಂತ ಕೇಳಿದರೆ ಸದಾ ಚಿನ್ಮಯಿ ಆಗಿರ್ತಕ್ಕಂಥ ತಾಯಿ ಯಾರು ಅಂತ ಕೇಳಿದರೆ ಕನ್ನಡಾಂಬೆ. ಆ ಕನ್ನಡದ ಪುಣ್ಯ ನೆಲದಲ್ಲಿ ಚರಿತ್ರೆಗೆ ಬರೋಣ, ಭೀಮಾಂಬಿಕೆ ಹಿನ್ನೆಲೆಯನ್ನು ನೋಡ್ಕೊಂಡು ಬರೋಣ. ಆ ಪುಣ್ಯದ ನೆಲದಲ್ಲಿ 13ನೇ ಶತಮಾನದಕ್ಕಿಂತ ಹಿಂದಿನ ಶತಮಾನ ಎಷ್ಟು? 12ನೇ ಶತಮಾನ. ಈ ನಾಡು ಏನು ಕಾಣಿತು ಅಂತ ಕೇಳಿದರೆ
ಎಲ್ಲರಿಗೆ ಸಮಾನತೆಯನ್ನು ಕೊಟ್ಟಂಥ ನಾಡು ಕನ್ನಡ ನಾಡು. ಯಾರ ಸಾರಥ್ಯದಲ್ಲಿ ಅಂತ ಕೇಳಿದರೆ ಬಸವ ಆ್ಯಂಡ್ ಹೀಸ್ ಕಾಂಟೆಂಪರರೀಸ್ ಕಲ್ಯಾಣವನ್ನು ಪ್ರಣತೆಯನ್ನಾಗಿ ಮಾಡಿಕೊಂಡು ಹೇಳ್ತಾ ಇದ್ದಾರಲ್ಲ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು. ಆಚಾರವೆಂಬ ಭಕ್ತಿಗೆ ವಿಚಾರವೆಂಬ ಜ್ಯೋತಿಯ ಮುಟ್ಟಿಸಲು. ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು. ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದೆ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ತೈಲವನೆರೆದು, ತೈಲವನೆರೆದು. ಗವಾಯಿಗಳು ಹೇಳಿದ್ರಲ್ಲ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗಿತ್ತಯ್ಯ ಶಿವನ ಪ್ರಕಾಶ. ಏನಾಗಿತ್ತು? ಬಸವಣ್ಣವ್ರು ಏನು ಕೆಲಸ ಮಾಡಿದರು? ಅವರ ನಿಮಗೆ ಅಡುಗೆ ಮನೆಯೊಳಗೆ ಬರೇ ಬಾಂಡೆ ಬೆಳಗಾಕಿಟ್ಟಿದ್ರು ಮೊದಲು 12ನೇ ಶತಮಾನಕ್ಕಿಂತ ಮೊದಲು. ನಿಮ್ಮನ್ನು ಸ್ವತಂತ್ರ ಇರಲಿಲ್ಲ, ಇಲ್ಲಿ ಬಂದು ಕುಂದ್ರಂಗಿರಲಿಲ್ಲ. ನೀವು ಎಲ್ಲಿರಬೇಕು? ಹೆಣ್ಣು ಅಂದರೆ ಅನಿಷ್ಟ ಅಂದವ್ರು ಯಾರು? ಅಂದವ್ರು ಯಾರು? ಅಂದವ್ರು ಯಾರ್ರೀ? ಗಂಡ್ಮಕ್ಳು. ಆ ಗಂಡ್ಮಕ್ಳು ಎಲ್ಲಿಂದ ಹುಟ್ಟ್ಯಾರ? ಏನು ಕೈಲಾಸದಿಂದ ಇಳಿದು ಬಂದವ್ರು ಮುತ್ತೆದಂಗೆ. ಹೌದಲ್ಲ? ನೋಡ್ರಿ ಏನಂದ್ರು, ಆಕಿ ಕೆಟ್ಟಂತ. ಆಕಿ ಹೊಟ್ಟೆಯಾಗ ಹುಟ್ಟಿ ಆಕಿದ ಎದೆ ಹಾಲು ಕುಡಿದು ಆಕಿಗೇನಂದ್ರು? ಕೆಟ್ಟ ಅಂದಿದ್ರು. ನಿಮಗೆ ಹೆಣ್ಣು ಕೆಟ್ಟಲ್ಲ, ನೋಡು ಕಣ್ಣು ಕೆಟ್ಟ ಅಂತ. ಹೆಣ್ಮಕ್ಳು ಕೆಟ್ಟ ಏನು? ನೋಡು ಕಣ್ಣು ಕೆಟ್ಟಿದ್ರೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ನಮ್ಮ ಶರಣರು ಹೇಳಿದರು, ಮಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಶ ಬಂದರೆ ಗಂಡೆಂಬರು, ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿ, ನನ್ನಷ್ಟು ಗಂಡಿನಷ್ಟೇ ಸಮಾನಳರು ಯಾರು ಅಂತ ಕೇಳಿದ್ರೆ ಹೆಣ್ಮಕ್ಳದಾರ ಅಂತೇಳಿ ಮೊಟ್ಟ ಮೊದಲು ಸ್ವತಂತ್ರವನ್ನು ಈ ನಾಡಿನಲ್ಲಿ ಕೊಟ್ಟವರು ಯಾರಾದರೂ ಇದ್ದರೆ ಬಸವಣ್ಣನವರು. ಬಸವಣ್ಣನವರು ತಾಯಂದರೆ. ಅದಕ್ಕೆ ಹೇಳ್ತಾರೆ, ನಮ್ಮ ಜನ ಹೇಳ್ತಾರೆ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ, ಕಲ್ಯಾಣದಾಗ ಬಸವಯ್ಯ ಇರುವಾಗ ಕಲ್ಗ್ಯಾಕ ಕೈ ಮುಗಿಯೂತಿ. ಅವರ ನೀವೆಲ್ಲ ನೀವು ಯಾರು ನೆನೆಸ್ಬೇಕು? ಇಲ್ಲಿ ಬಂದು ಕುಂತೀರಿ, ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿರಿ, ವಿಮಾನ ಓಡ್ಸಾಕತ್ತೀರಿ. ಒಂದು ವಿಶೇಷ ಅಂತ ಕೇಳಿ, ನಮ್ಮ ವಿಜಾಪುರ ಜಿಲ್ಲೆ ಮೊಟ್ಟ ಮೊದಲು ಇಡೀ ಪ್ರಪಂಚದ ಇತಿಹಾಸದಲ್ಲಿ, ತಂಗಿ ಇಲ್ಲಿ ಕೇಳಿ, ಟಿ ಶರ್ಟ್ ಕೇಳಿಲ್ಲ, ಇಲ್ಲಿ ಇಲ್ಲಿ ಕೇಳ್ಬೇಕು, ನಿಮ್ಮದೇ ಹೇಳಕತ್ತೇನೆ. 16ರ ಒಬ್ಬ ಹುಡುಗಿ ನಮ್ಮ ಬಿಜಾಪುರದಕ್ಕೆ ದೊಡ್ಡ ಸಾಧನೆ ಮಾಡಿದ್ಲು. ಈಗ 5-6 ತಿಂಗಳ ಹಿಂದೆ ನೀವೆಲ್ಲ ಕೇಳಿರ್ಬೇಕು. ಏನು ಮಾಡಿದ್ಲು? ಉಂಡು ಮಕ್ಕೊಂಡಿದ್ಲ್ರಿ ಅಂದರೆ ಏನು ಸಾಧನೆ ಮಾಡಿದ್ಲು? 16ರಕ್ಕೆ ಇಡೀ ಪ್ರಪಂಚದಲ್ಲೇ ಹೆಸರು ಬರೆಯಲ್ಪಟ್ಟತಿ. ಆ ಶ್ರೇಯಸ್ ಯಾರಿಗೆ ಹೋಗ್ಬೇಕಂತ ಕೇಳಿದ್ರೆ ಹೆಣ್ಮಕ್ಳಿಗೆ ಹೋಗ್ಬೇಕು. ಆಕಿ 16 ವಯಸ್ಸಿನಲ್ಲಿ ವಿಮಾನದ ಪೈಲಟ್ ಆಗಿ ಬಂದ್ಲು. ನಮ್ಮ ಬಿಜಾಪುರದ ಹುಡುಗಿ ಕಲ್ಲೂರು ಏನೋ ಆಕೆ ಅಡ್ರೆಸ್ ಬರ್ತದೆ. ಆಕೆ ಬಿಜಾಪುರದಕ್ಕಿ 16 ವಯಸ್ಸಂದ್ರೆ SSLC ಓದೋ ಹುಡುಗಿ. ಇಡೀ ಪ್ರಪಂಚದಲ್ಲಿ 16 ವಯಸ್ಸಿನಲ್ಲಿ ಯಾರೂ ವಿಮಾನ ಹೊಡೆದಿಲ್ಲ. ಆ ಸಾಧನೆಯನ್ನು ಮಾಡಿ ಹೋದಂಥ ಶ್ರೇಯಸ್ಸು ವಿಜಾಪುರಕ್ಕೆ ಸಲ್ತತಿ ಅಂತ ಕೇಳಿದರೆ ಹೆಣ್ಮಕ್ಳು ನೀವೇನು ಮಾಡಬಲ್ರಿ? ಅದಕ್ಕೆ ನಿಮಗೆ ದೊಡ್ಡ ಶಕ್ತಿ ಇದೆ, ದೊಡ್ಡ ಶಕ್ತಿ ಇದೆ. ಶಕ್ತಿ ಇದೆ ತಾಯಂದಿರಲ್ಲಿ. ಅದಕ್ಕೆ ಆ ಕಲ್ಯಾಣದ ಕ್ರಾಂತಿ ಆಯ್ತಲ್ಲ, ಕ್ರಾಂತಿ ಎಳೆಹೂಟ ಶಿಕ್ಷೆ ಆಯಿತು, ಕಲ್ಯಾಣ ಹಾಳಾಯಿತು. ಎಲ್ಲ ಶರಣರೇನು ಕೂಡಿದ್ರಲ್ಲ
ಈಗ ರಾತ್ರಿ ಆದ್ಬಿಟ್ಟು ಗಿಡದಾಗೆಲ್ಲ ಪಕ್ಷಿಗಳು ಕುಂತಿರ್ತಾವು, ಬೆಳಗ್ಗೆ ಸೂರ್ಯೋದಯ ಆಗ್ತತಿ, ಪಕ್ಷಿಗಳೆಲ್ಲ ಹಾರಿ ಹೋಗಿಬಿಡ್ತಾವು. ಹಂಗೆ ಕಲ್ಯಾಣ ಅನ್ನುವಂಥ ನಾಡಿನಲ್ಲಿ ಶರಣರು ಅನ್ನುವಂಥ ಪಕ್ಷಿಗಳು ಒಂದು ಗಿಡದಾಗ ಕೂತ್ಕೊಂಡಿದ್ದು ತಾಯಂದರೆ. ಯಾವಾಗ ಕಲ್ಯಾಣದ ಕ್ರಾಂತಿ ಆಯ್ತಲ್ಲ, ಶರಣರೆಲ್ಲ ಕಲ್ಯಾಣವನ್ನು ಬಿಟ್ಟು ಹೊಕ್ಕಾರ, ಚದುರಿ ಹೋಗ್ತಾರೆ. ಲಕ್ಷ್ಯ ಕೊಟ್ಟಿರಲ್ಲ, ಭೀಮಮ್ಮನ ಬಗ್ಗೆ ಹೇಳಕತ್ತೀನಿ ನಾನು ನಿಮಗೆ. ಕಲ್ಯಾಣ ಕ್ರಾಂತಿ ಆದ್ಬಿಟ್ಲೆ ಚದುರಿ ಹೋಗ್ಬಿಡ್ತಾರೆ ಶರಣರು. ನಾಡಿನ ಮೂಲೆ ಮೂಲೆಯಲ್ಲಿ ಸಂಚಾರ ಮಾಡಿಬಿಡ್ತಾರೆ. ಶರಣರ ಕಗ್ಗೊಲೆ ಆಗ್ತದೆ. ಶರಣರೊಂದಿಗೆ ಬಿಜ್ಜಳನ ಸೈನ್ಯದೊಂದಿಗೆ ಯುದ್ಧ ಆಗ್ತದೆ. ಕಕ್ಕೇರಿ ಅಂತ ಹೇಳಿ ಬರ್ತದೆ ಇಲ್ಲಿ. ಕಕ್ಕಯ್ಯನವರು ಯುದ್ಧ ಮಾಡಿ ಮಡಿದಂಥ ಊರು ಕಕ್ಕೇರಿ. ಬೇರೆ ಬೇರೆ ಸ್ಥಳಗಳು ಬರ್ತಾವು. ಅವರು ಮಾಡಿದ್ದ ಹೆಸರನ್ನ ಆ ಜಾಗಗಳಿಗೆ ಇಟ್ಟಾರೆ. ಅವರ ನಿಮ್ಮ ವಯಸ್ಸಿನವ್ರ ಅಕ್ಕ ನಾಗಮ್ಮ ಖಡ್ಗ ತಗೊಂಡು ಯುದ್ಧ ಮಾಡ್ತಾಳ, ಚನ್ನಬಸವಣ್ಣನ ತಾಯಿ. ಎದಕ್ಕೆಲ್ಲ ಸಾಮ್ರಾಜ್ಯ ಕೊಡ್ರಿ, ಕಿವ್ಯಾನು ಕೊಡ್ರಿ, ಮೂಗ್ನೇನು ಕೊಡ್ರಿ, ಗುಂಡಿನ ಸರ ಕೊಡ್ರಿ ಅಂತ ಅಲ್ಲವರ. ಎದಕ್ಕೆ? ವಚನದ ಕಟ್ಟುಗಳನ್ನು ಉಳಿಸ್ಬೇಕು, ಮುಂದೆ ಅವನು ಓದಿ ಜನ ಉದ್ಧಾರ ಆಗ್ಬೇಕು. ಅವನು ಉಳಿಸಾಕಾಗಿ ಮಾಡಿದ್ರು. ಏನು ಶರಣರ ಹೋರಾಟ! 12ನೇ ಶತಮಾನದಲ್ಲಿ 950 ವರ್ಷಗಳಿಂದ ಹೋದು ಆ ಬಿಜ್ಜಳ ಗಳಿಸಿದಂಥ ಬಂಗಾರ ವಜ್ರ ವೈಡೂರ್ಯ ಐತೆ ಇಲ್ಲ ಗೊತ್ತಿಲ್ಲ. ಆದ್ರೆ ಅವರು ಬರೆದಂಥ ವಚನ ನಮ್ಮ ಮಕ್ಕಳು ಹೇಳ್ತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತವ್ರು ಹೇಳಬೇಕಾದ್ರೆ ಎಷ್ಟೊಂದು ತಪಸ್ಸಿಂದ. ಒತ್ತಕ್ಷರ ಇಲ್ಲ ಅವ್ರು ವಚನ ಬರೆದಲ್ಲಿ. ನಮಗೊಂದು ಒತ್ತಕ್ಷರ ಅಂದರೆ ಬರೆಯೋಕ್ಕಾಗಂಗಿಲ್ಲ. ಎಂಥ ಅವರು ಪರಮಾತ್ಮನ ಸ್ವರೂಪಿಗಳಾಗಿರ್ಬೇಕು. ಬರೀತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ. ನೋಡ್ರಿ ಎಂಥ ವಚನ ಬರೆದ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲ ಬೇಡ, ಇದಿರ ಹಳೆಯಲ ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೆ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ನೋಡ್ರಿ, ಇದು ಎಲ್ಲರ ಒತ್ತಕ್ಷರ ಇದೆ. ಎಷ್ಟು ಶ್ರೇಷ್ಠ ಸಾಹಿತ್ಯವನ್ನು ಕೊಟ್ಟಗ್ಯಾರ. ಇವ್ರೇನು ಬಸವಣ್ಣ ಇವ್ರು ದೊಡ್ಡಪ್ಪಾಗಿದ್ದು ನಾನು, ಇವ್ರ ಕಾಕ ಆಗಿದ್ದು ನಾನು. ನೋಡ್ರಿ ಎಷ್ಟು ಚಂದ ವಚನ ಹೇಳ್ತಾರೆ. ಅವ್ರ ಬಾಯಾಗ, ಮಕ್ಕಳ ಬಾಯಾಗ ವಚನ ಬಂದ್ರೆ ಎಷ್ಟು ಖುಷಿ ಆಗ್ತದ್ರಿ. ಅವ್ನು ನೋಡಾಕ ಖುಷಿ ಆಗ್ತದೆ ಮಕ್ಕಳನ್ನು. ಎಷ್ಟು ಚಂದ ವಚನ ಹೇಳ್ತಾವ. ಯಾಕೆ ಇದು ಎಲ್ಲ ಶರಣರು ಯಾಕೆ ಅವನು ಕೊಟ್ಟಿದ್ರು? ಮುಂದೆ ನನ್ನ ಮಕ್ಕಳು ಬರ್ತಾರೆ ಈ ನಾಡಿನಲ್ಲಿ, ಅವರು ಸನ್ಮಾರ್ಗದಾಗ ನಡೀಲಿ ಅಂತೇಳಿ ವಚನ ಸಾಹಿತ್ಯನ ಉಳಿಸಿಟ್ಟು ಹೋದ್ರಂತವಾರ. ಉಳಿವಿ ಅಂತಾರಲ್ಲ, ಉಳಿವಿಗೆ ಯಾಕೆ ಉಳಿವಿ ಅಂತ ಬಂತ್ರಿ ಅವರ? ಉಳಿವಿಗೆ ಯಾಕಂತ ಉಳಿವ ಬಂತ್ರಿವ ತಾಯಂದ್ರೆ? ಉಳಿವಿಗೆ ಯಾಕೆ ಉಳಿವಿ ಅಂತ ಬಂತು ಅಂತ ಕೇಳಿದ್ರೆ, ಕಲ್ಯಾಣದ ಕ್ರಾಂತಿ ಆದಾಗ ಹೋಗಿದ್ರಲ್ಲ, ವಚನ ಸಾಹಿತ್ಯವನ್ನು ತಗೊಂಡಲ್ಲಿ ಇಟ್ಟಿದ್ರಲ್ಲ ಗವಿಯೊಳಗೆ, ಆ ವಚನ ಸಾಹಿತ್ಯವನ್ನು ಉಳಿಸಿದ್ದಕ್ಕೆ ಉಳಿವಿ ಅಂತ ಬಂತು. ಉಳಿವಿ, ಇನ್ನು ನೀವು ಉಳಿಯಪ್ಪ ವಚನ ಸಾಹಿತ್ಯವೇ. ವಚನ ಸಾಹಿತ್ಯವನ್ನು ಉಳಿಸಿ ಸಮಾಜಕ್ಕೆ ಕೊಟ್ಟರು. ಎಲ್ಲ ನಾಡಿನ ಮೂಲೆ ಮೂಲೆಯಲ್ಲಿ ವಚನ ಹೊತ್ಕೊಂಡು ಹೊಂಟಿದ್ರು. ಅವರ ನಿಮ್ಮ ಮನೆಗೆ ಕರೆದ್ರಿ, ಶನ್ನ ಬಸವಣ್ಣವ್ರು ಬಂದಾರ, ಪ್ರಸಾದ ಮಾಡಿರಿ, ಬಸವಣ್ಣವ್ರು ಬರ್ರಿ ಪ್ರಸಾದ ಮಾಡಿರಿ ಅಂತ ಕೇಳಿದ್ರೆ, ಇಲ್ಲ ಬಿಜ್ಜಳನ ಸೈನ್ಯ ಬರಾಕತ್ತೈತಿ, ವಚನ ಕಟ್ಟುಗಳನ್ನು ತಂದೀವಿ, ಇವನು ಪೂಜೆ ಮಾಡಕ್ಕೆ ಹೋಗ್ಬೇಡ್ರಿ, ಇವನು ಓದಿ ಸನ್ಮಾರ್ಗಕ್ಕೆ ಬರ್ರಿ ಅಂತ ಹೇಳಿ ನಿಮ್ಮ ಮನೆಯೊಳಗೆ ಗ್ವಾಡಿಯನ್ನು ತೆಗೆದು ವಚನ ಸಾಹಿತ್ಯ ಇದು ಕೆಡಬಾರ್ದು ಅಂತೇಳಿ ಅಲ್ಲಿ ಇಟ್ಟು ಅದನ್ನು ಇವತ್ತಿಗೂ ಕಾಪಾಡಿ ಆವಾಗಿನ ವಚನ ಸಾಹಿತ್ಯವನ್ನು ಕಾಪಾಡಿದರು. ತಾಳೆಗರೆಯಲ್ಲಿ ಬರೆದಂಥ ವಚನಗಳನ್ನು. ಪುಣ್ಯ, ನಾವು ಎಷ್ಟು ಪುಣ್ಯ ಮಾಡೀವಿ ಈ ಬಿಜಾಪುರ ಜಿಲ್ಲೆಯೊಳಗಂತ ಕೇಳಿದ್ರೆ, ಅವರೇ ವಚನ ಸಾಹಿತ್ಯವನ್ನು ಮೊಟ್ಟ ಮೊದಲು ಹೊರಗೆ ತೆಗೆದವರು ಯಾರು ಅಂತ ಕೇಳಿದರೆ ನಮ್ಮ ಬಿಜಾಪುರದ ಪಗು ಹಳಕಟ್ಟಿಯವರು. ಅವರ ಪಗು ಹಳಕಟ್ಟಿಯವರು, ಫಕೀರಪ್ಪ ಗುರುಸಂಗಪ್ಪ ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು ಮೊಟ್ಟ ಮೊದಲು ಹೊರಗೆ ತೆಗೆದು ಮನೆಗೆ ಬರ್ತಿದ್ರು. ನಿಮ್ಮ ಮನೆಗೆ ಅವ್ರು ಹರಕ್ಕೆ ಕೊಟ್ಟು ಹಾಕ್ಕೊಂಡಿರ್ತಿದ್ರು. ಹರಕ್ಕೆ ದೋತ್ರ ಉಟ್ಕೊಂಡು ನಿಮ್ಮ ಮನೆಗೆ ಬಂದ್ರೆ ನಿಮ್ಮನ್ನು ರೊಕ್ಕ ಕೇಳ್ತಿದ್ದಿಲ್ಲ. ಯವ್ವ, ನಿಮ್ಮ ಜಗಲಿ ಮ್ಯಾಗ, ನಿಮ್ಮ ಕಪಾಟ್ನ್ಯಾಗ, ನಿಮ್ಮ ಟ್ರಂಕ್ನ್ಯಾಗ ಏನಾದರೂ ವಚನ ಕಟ್ಟುಗಳದವನ್ರಿವ ಕೊಡ್ರಿ ಅಂತ ಹೇಳಿ ನಿಮ್ಮ ಮನೆಗೆ ಬಂದು ಭಿಕ್ಷಾ ಬೇಡಿ ಅವನು ಹಗಲು ರಾತ್ರಿ ಕೂತ್ಕೊಂಡು ತಮ್ಮ ಮನೆ ಮಾರಿ ಪ್ರಿಂಟಿಂಗ್ ಪ್ರೆಸ್ ತೆಗೆದು ವಚನ ಸಾಹಿತ್ಯವನ್ನು ಪ್ರಿಂಟ್ ಮಾಡಿದರು. ಯಾರೋ ಫಕೀರಪ್ಪ ಗುರುಸಂಗಪ್ಪ ಹಳಕಟ್ಟಿಯವರನ್ನು ನೆನೆಸ್ಬೇಕು ತಾಯಿ ಅಂದರೆ. ಯಾಕೆ ನೆನೆಸ್ಬೇಕು ಇವರನ್ನೆಲ್ಲ? ಯಾಕೆ ಇದನ್ನೆಲ್ಲ ಹೇಳಕ್ಕೆ? ಅಂಥ ಕಲ್ಯಾಣ ಕ್ರಾಂತಿಯಾದಾಗ ಆ ಕ್ರಾಂತಿಯಿಂದ ಬಂದಂಥ ಶರಣರಲ್ಲಿ ಯಾರಂತ ಕೇಳಿದ್ರೆ ಒಬ್ರು ಇಲ್ಲಿದ್ದರು.
ನಾಡಿನ ಮೂಲೆ ಮೂಲೆಯಲ್ಲಿ ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ನಾಡಿನ ಮೂಲೆ ಮೂಲೆಯಲ್ಲಿ ಬಂದರು. ಆ ಬಂದಂಥ ಶರಣರಲ್ಲಿ 13ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ಒಬ್ಬರು ಧರ್ಮಸ್ಥಳಕ್ಕೆ ಬರ್ತಾರೆ. ಇವತ್ತೇನು ಧರ್ಮಸ್ಥಳ ಇದೆ ಇಲ್ಲ, ಧರ್ಮಸ್ಥಳ ಅಂದರೆ ಯಾರದರಲ್ಲಿ? ಮಂಜುನಾಥನ ಪುಣ್ಯಕ್ಷೇತ್ರ. ಆ ಭಾಗದಲ್ಲಿ ಮೊಟ್ಟ ಮೊದಲು 13ನೇ ಶತಮಾನದಲ್ಲಿ ಬರ್ತಾರೆ. ಆ ನಂತರ ಅಲ್ಲಿದ್ದು ಮುಂದೆ ಅಣುಗ ಅನ್ನುವಂಥ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿಂದ ಅಡ್ಡಾಡ್ಕೊಂತ ನಮ್ಮ ಬಿಜಾಪುರ ಜಿಲ್ಲೆಗೆ ಬರ್ತಾರೆ. ಎಲ್ಲೇ ಇವತ್ತೇನು ಆಲ್ಮಟ್ಟಿ ಇದೆ ಅಲ್ಲ, ಅಲ್ಲೊಂದು ಊರಿದೆ, ಏನೋ ಸೀತಿಮನಿ ಅಂತ ಇದೆ, ನಿಮಗೆಲ್ಲ ಗೊತ್ತಿದೆ. ಸೀತಿಮನಿಗೆ ಬರ್ತಾರೆ. ಆ ಹಿರಿಯರು ಏನು ಮಾಡ್ತಿದ್ರು? ಅವರ ಹಳ್ಳಿಗೆ ಹೋಗಿ ಬಸವ ತತ್ವವನ್ನು ವಚನಗಳನ್ನು ಪ್ರಚಾರ ಮಾಡ್ತಿದ್ರು, ಧರ್ಮ ಪ್ರಚಾರವನ್ನು ಮಾಡ್ತಾಯಿದ್ರು. ಹಿಂಗೆ ಹಳ್ಳಿ ಬರ್ತಾ 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 ಪ್ರಚಾರ ಮಾಡ್ಕೊತ ಎಲ್ಲಿಗೆ ಬರ್ತಾರಂತ ಕೇಳಿದರೆ ರೋಣ ತಾಲೂಕಿನ ಮಲ್ಲಾಪುರಕ್ಕೆ ಗ್ರಾಮಕ್ಕೆ ಬರ್ತಾರ. ಯಾವ ಊರಿಗೆ? ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮಕ್ಕೆ. ಅಂದ್ರೆ ಭೀಮಮ್ಮ ಒಮ್ಮೆಗೆ ಬಂದಿಲ್ಲ, ಅವ್ರ ಹಿಂದಿನ ಹಿರಿಯರ ಚರಿತ್ರೆ ನಿಮ್ಮ ಮನೆಗೆ ಹೇಳೋರು ಹೇಳ್ತಾರಲ್ಲ, ಎಲ್ಲಿಂದ ಬಂದಾರ ನಿಮ್ಮ ಹಿರಿಯರು, ನೀವು ಇಲ್ಲಿ ಯಾಕೆ ಬಂದ್ರಿ ಅಂತ ಹೇಳ್ತಾರಲ್ಲ, ಅದನ್ನ ಹೇಳಕತ್ತೀನಿ. ಆ ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಊರು ಹೊರಗೆ ಒಂದು ಹನುಮಾನ್ ದೇವ್ರ ಗುಡಿ, ವೀರಭದ್ರೇಶನ ಗುಡಿ ಇದೆ ಎಲ್ಲ, ಹಿಂಗೊಂದು ಪುಣ್ಯಮಯ ಗುಡಿ. ಆ ಗುಡಿ ಒಳಗೆ ನಿಮ್ಮಂಗೆ ತಾಯಂದಿರು ಶರಣರೆಲ್ಲ ಹಿರಿಯರು ಕುಂತಾರಲ್ಲ, ಆ ಬಂದಂಥ ಹಿರಿಯರಿಗೆ ಏನು ಜವಾಬ್ದಾರಿ ಕೊಡ್ತಾರಂತ ಕೇಳಿದ್ರೆ ಮಲ್ಲಾಪುರದೊಳಗೆ, ನೋಡ್ರಿಪ್ಪ ನೀವು ಭಾಳ ಆಚಾರವಂತರದಿರಿ, ವಿಚಾರವಂತರದಿರಿ, ಧರ್ಮ ಪ್ರಚಾರವನ್ನು ಮಾಡಕ್ಕೆ ಬಂದಿರಿ, ನೀವು ಅದರ ಜೊತೆಗೆ ಏನು ಮಾಡ್ರಿ ಅಂತ ಕೇಳಿದ್ರೆ ನಮ್ಮ ಊರಾಗ ಹನುಮಾನ್ ದೇವ್ರ ಗುಡಿ ಐತಿ, ಅದೊಂದು ಪೂಜೆ ಮಾಡ್ಕೊತ ನೀವು ಇಲ್ಲೇ ಧರ್ಮ ಪ್ರಚಾರ ಮಾಡಿರಿ ಅಂತ ಹೇಳಿದರು. ಆ ಗುಡಿಯೊಳಗೆ ಭೀಮಾಂಬಿಕೆ ಹಿಂದಿನ ತಲೆಮಾರಿನ ಹಿರಿಯರು ಏನಿದ್ರು ಅಂತ ಕೇಳಿದರೆ 16ನೇ ಶತಮಾನದಲ್ಲಿ, ಅಂದರೆ 13ಕ್ಕೆ ಬಂದರು, 16ನೇ ಶತಮಾನದಲ್ಲಿ ಎಲ್ಲಿಗೆ ಬಂದಿದ್ರು? ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮದ ಹನುಮಾನ್ ದೇವರ ಸೇವೆಯನ್ನು ಮಾಡ್ತಾ ಎಲ್ಲಿರಾಕತ್ತಿದ್ರು? 16ನೇ ಶತಮಾನದಲ್ಲಿ ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಇರಾಕತ್ತಿದ್ರು. ಯಾರ್ಯಾರವರು? ಧರ್ಮಪ್ಪ, ಹೆಸರ ಧರ್ಮಪ್ಪ, ಅವನ ಹೆಂಡತಿ ಹೆಸರು ಹನುಮವ್ವ ಧರ್ಮಪ್ಪ. ಭೀಮಾಂಬಿಕೆಯ ಹಿಂದಿನ ತಲೆಮಾರು. 16ನೇ ಶತಮಾನದಲ್ಲಿ ಧರ್ಮಪ್ಪ, ಹನುಮವ್ವ ಇವರಿಬ್ಬರು ಸುಂದರ ಬಾಳ್ವೆಯನ್ನು ಮಾಡ್ತಾ ಮಲ್ಲಾಪುರದಿಂದ ಎಲ್ಲಿಗೆ ಬರ್ತಾರಂತ ಕೇಳಿದ್ರೆ ಇಟ್ಟಿಗೆಗೆ ಬರ್ತಾರೆ. ಇಟ್ಟಿಗೆ, ಇವತ್ತೇನು ಇಟ್ಟಿಗಿದೆ ಎಲ್ಲ, ಬಂಗಾರದ ಪೆಟ್ಟಿಗೆ. ಇಟ್ಟಿಗೆ ಬಂಗಾರದ ಪೆಟ್ಟಿಗೆ, ಭಕ್ತಿಯ ಪೆಟ್ಟಿಗೆ ಅಂತ ಹೇಳ್ತಾರಲ್ಲ, ಆ ಇಟ್ಟಿಗೆಗೆ ಬರ್ತಾರೆ. ಯಾರ್ಯಾರು? ಯಾರು ನೆನ್ಪಿಟ್ಕೊಳ್ರಿ, ಧರ್ಮಪ್ಪ ಪ್ಲಸ್ ಹನುಮವ್ವ ಇಟ್ಟಿಗೆಗೆ ಬರ್ತಾರೆ. ನೀವು ನನ್ನ ಪುರಾಣ ಕೇಳೋದು ನೋಡಿದ್ರೆ ಮುಂದಿನ ಸಲ ನಾ ಪುರಾಣಕ್ಕೆ ಬಂದು ನಾ ಕೇಳಕ್ಕೆ ಕುಂದಿರ್ತೀನಿ, ನಿಮ್ಮ ಇಲ್ಲಿ ಕುಂತ ಹೇಳ್ತೀರಿ ನನಗೆ. ಅಷ್ಟು ಚಲೋ ಕೇಳಕತ್ತೀರಿ, ಅದ್ಭುತ ಅಲ್ಲ? ಭಾಳ ಖುಷಿ ಆಗ್ತದೆ ನಿಮ್ಗೆ ಕೇಳೋದು ನೋಡಿದ್ರೆ. ಯಾರು? ಧರ್ಮಪ್ಪ ಹನುಮವ್ವ ಇಟಗಿ ಬರ್ತಾರೆ. ಮಲ್ಲಾಪುರದಿಂದ ಇಟಗಿ ಗ್ರಾಮಕ್ಕೆ ಬರ್ತಾರೆ. ಇಟಗಿ ಗ್ರಾಮದಲ್ಲಿ ಬಂದು ಧರ್ಮಪ್ಪ ಹನುಮವ್ವ ಆನಂದವಾಗಿರ್ತಾರೆ. ಅವ್ರಿಗೆ ಸುಂದರವಾದಂಥ ಒಬ್ಬ ಮಗ ಹುಟ್ಟುತ್ತಾನೆ. ಯಾರಿಗೆ? ಕೂಡಿ ಸಂಸಾರದ ಫಲವಾಗಿ ಧರ್ಮಪ್ಪನವರಿಗೆ ಹನುಮವ್ವನವರ ಪುಣ್ಯ ಗರ್ಭದಲ್ಲಿ ಒಂದು ಕೂಸು ಹುಟ್ಟಿ ಬರ್ತದೆ. ಅವನ ಹೆಸರು ಏನು ಅಂತ ಕೇಳಿದರೆ ಸಕ್ರಪ್ಪ. ಏನೋ ಸಕ್ರಪ್ಪ ಅಥವಾ ಶಂಕ್ರಪ್ಪ. ಹೀಗೆ ಆ ಮಗು ಹುಟ್ಟಿ ಬರ್ತಾರೆ. ಆ ಮಗು ದೊಡ್ಡದಾಗ್ತದೆ. ದೊಡ್ಡದಾದಾಗ ಬೊಮ್ಮಮ್ಮ ಏನಾಗ್ತಾಳೆ ಅಂತ ಕೇಳಿದರೆ, ಇಬ್ಬರು ಬಾಳ್ವೆಯನ್ನು ಮಾಡ್ತಿರ್ತಾರಲ್ಲ, ಬಾಳ್ವೆಯನ್ನು ಮಾಡೋ ಮುಂದೆ ಭಾಳ ದಿವಸಕ್ಕೆ ಮಕ್ಕಳಾಗೋದಿಲ್ಲ. ಈ ಯಾವ ಸೋಮಮ್ಮನಿಗೆ ಬೊಮ್ಮಮ್ಮನಿಗೆ ಸಕ್ರಪ್ಪನವ್ರಿಗೆ ಮಕ್ಕಳು ಜಲ್ದಿ ಆಗೋದಿಲ್ಲ. ದಿನಾಲೂ ಬೇಡ್ತಾ ಇರ್ತಾರೆ. ಎಲ್ಲಿಗೆ? ಅವ್ರೇನು ಅವ್ರ ತಂದೆ ತಾಯಿ ಇದ್ರಲ್ಲಿ ಎಲ್ಲಿ ಪೂಜೆ ಮಾಡ್ತಿದ್ರು? ಅವರು ಹನುಮಪ್ಪನ ಪೂಜೆ ಮಾಡ್ತಿದ್ರು. ಎಲ್ಲೇ? ರೋಣ ತಾಲೂಕಿನ ಮಲ್ಲಾಪುರದ ಹನುಮಾನ್ ದೇವ್ರ ಗುಡಿ ಪೂಜೆ ಮಾಡ್ತಿದ್ರಲ್ಲ. ಅವ್ರಿಗೆ ಹೇಳ್ತಾರೆ, ನಿಮ್ಮ ಮನೆ ದೇವರು ಹನುಮಪ್ಪದಾನ, ಅಲ್ಲಿ ಹೋಗಿ ಬೇಡ್ಕೊರಿ, ಚಲೋ ಆಗ್ತತಿ. ನಮ್ಮ ಕೈ ಮೀರಿ ಬಿಡ್ತಂದ್ರೆ ಯಾರ ಹತ್ರ ಹೋಗ್ತೀವ್ರಿ ನಾವು?
ದೇವ್ರಿಗೆ ನಂದಂಕರು ಮೀರಿ ಬಿಟ್ಟತಿ, ಕೊಟ್ರೆ ಕೊಡು, ಹಾಂ ಬಿಟ್ರೆ ಬಿಡು, ನಾನು ನಿನ್ನ ಬಿಡ್ತೀನಿ. ಹಾಂ ಅಕ್ಕ ಹೇಳ್ತಾಳಲ್ಲ, ಹಾಡಿದೆ ನಲ್ಲದೆ ಸೈರಿಸಲಾರೆ ಮಲ್ಲಿಕಾರ್ಜುನ. ಬೇಡ್ತಾರೆ. ಆ ಬೇಡಿದಾಗ ಆ ಕನಸಿನಲ್ಲಿ ಧರ್ಮ ಬರ್ತಾನವ್ರಿಗೆ. ಧರ್ಮರ ಮಠ ಇವತ್ತಿನ ಇಟಗಿ ಮಠ ನಾನು ನಿಮ್ಗೆ ಹೇಳೋದು ಅದನ್ನು ಹೇಳಕತ್ತೀನಿ. ಅವರು ಒಂದು ದೇವರನ್ನ ನಂಬಿದ್ರಲ್ಲ ಧರ್ಮ, ಆ ಧರ್ಮ ಬಂದು ಕನಸಿನಾಗ ಹೇಳ್ತಾನೆ, ಏ ಸಕ್ರಪ್ಪ, ಏ ಸಕ್ರಪ್ಪ ನೋಡು, ಹಡೆದ ಮಗ ಅಂಗಾರ ಇದ್ದಂಗ, ಪಡೆದ ಮಗ ಬಂಗಾರ ಇದ್ದಂಗ ಅಂತ ಕನಸಿನಾಗ ಬಂದು ಹೇಳುತ್ತಾನೆ. ಹಡೆದ ಮಗ ಅಂಗಾರ ಇದ್ದಂಗ, ಪಡೆದ ಮಗ ಬಂಗಾರ ಇದ್ದಂಗ. ಹೌದಲ್ಲ ಹೇಳ್ತಾನೆ. ಹೇಳಿದಾಗ ಸಕ್ರಪ್ಪ ಬೊಮ್ಮಮ್ಮನಿಗೆ ಮಕ್ಕಳಾಗಂಗಿಲ್ಲ, ಚಿಂತೆ ಇರ್ತೈತಿ ಈಕಿಗೆ. ಏನಂತ ಹೇಳಿ, ಹೆಣ್ಮಕ್ಳಿಗೆ ಲಗ್ನ ಆಗಿ 2-3 ವರ್ಷಕ್ಕೆ ಒಂದೇನಾಗಬೇಕು, ಪಾಪು ಆಗ್ಬೇಕು. ಮ್ಯಾರಿ ದಿಸ್ ಇಯರ್, ಮುಂದೆ ಬೇಬಿ ನೆಕ್ಸ್ಟ್ ಇಯರ್. ಹೌದಲ್ಲ? ಲಗ್ನ ಮಾಡ್ಕೊಂಡಿರ್ತಿರಲ್ಲ, 1 ವರ್ಷ ಅಥವಾ 1.5 ವರ್ಷ ಮಕ್ಕಳಾಗಲಿಲ್ಲ, ಒಂದು ಓಣ್ಯಾಗ ಒಂದಿಷ್ಟು ಮಂದಿ ಇರ್ತಾರೆ ಅವರು. ಇನ್ನು ನಾ ಅನ್ನಂಗಿಲ್ಲಪ್ಪ, ಇನ್ನು ಹಿಂಗಂದ್ರೆ ಏನು ರೀ, ಇನ್ನು ಉತ್ತರ ಇಬ್ಬರು ಪೇಪರ್ ಬರ್ದಿಲ್ಲನ ನೋಡ್ರಿ ಹೆಂಗೆ ಕೇಳ್ತಾರೆ. ಅದು ಲಗ್ನ ಆದವ್ರಿಗೆ ಅವರ ಚಿಂತೆ ಹಚ್ತಾರೆ, ಇನ್ನೂ ಲಗ್ನ ಆಗಲಿಲ್ಲ ಅಂದ್ರೆ ಏನು ಅನ್ನಕತ್ತಾರ, ಅಕ್ಕಿ 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 ಏನ ಎಷ್ಟು ಹುಷಾರಿ ಅದಾರ ನಿಮ್ಮ ಹುಡುಗರು. ಅಕ್ಕಿ ಬಂಜಿ ಅವು ಪುರಾಣ ಹಂಗ ಹೇಳಕತ್ತಾವ್ರಿ ನಮಗೆ. ಏನಂತ ಹೇಳಿ ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ, ಪುತ್ರಶ್ಯ ಗತಿರ್ ನಾಸ್ತಿ. ಅವರ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾನು, ಕೇಳ್ಬೋದಾ? ಉತ್ತರ ಕೊಡ್ತೀರಿ? ನೋಡ್ರಿ ಏನು ಹೇಳ್ತತಿ, ಅಪುತ್ರಶ್ಯ ಗತಿರ್ ನಾಸ್ತಿ ಅಂತ ಹೇಳ್ತಾರೆ. ಪುತ್ರಶ್ಯ ಗತಿ ನಾಸ್ತಿ ಅಂತ ಹೇಳ್ತಾವೆ ಪುರಾಣ ಗಿರಣೆಲ್ಲ. ಅಂದ್ರೆ ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಅಂತಿದ್ರ ಅರ್ಥ. ಏನ್ರವ? ಮಕ್ಕಳಿಲ್ಲದವರಿಗೆ ನೀವು ಚಂದ ಕೇಳ್ಬೇಕು, ಪುರಾಣ ಭಾಳ ಸ್ಪಷ್ಟವಾಗಿ ತಲೆಯಾಗಿ ಇಟ್ಕೋಬೇಕು ಇದನ್ನು. ಯಾಕಂತ ಕೇಳಿದ್ರೆ, ನೀವು ಮಕ್ಕಳಾಗಲಿಲ್ಲ ಅಂದ್ರೆ ಆ ಸಂಜೆನ ಬರಮ್ ದೇವರಿಗೆ, ಹಿಂದಿನ ಅಮ್ಮಿ ದೇವರಿಗೆ ಸಂಜೆ ಹೊತ್ತು ಮುಳುದು ಪುಟಾಣಿ, ಉದ್ದಿನ ಕಡ್ಡಿ, ಎಣ್ಣೆ, ನೆನ್ಪಿಟ್ಕೋಬೇಕು ಇದನ್ನು. ಹಾಂ ನೋಡಿ ಹೇಳ್ತಾರಲ್ಲ, ನಾವು ನೆನ್ಪಿಟ್ಕೋಬೇಕು. ಅಪುತ್ರಶ್ಯ ಗತಿರ್ ನಾಸ್ತಿ, ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ. ಹಂಗಾರೆ ನಾ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಹಿಂದೆ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣ ಹಚ್ಚಿದ್ರಿಲ್ಲ, ಕೇಳಿರಿಲ್ಲ? ಹಾನಗಲ್ ಗುರುಕುಮಾರ ಶಿವಯೋಗಳ ಪುರಾಣ ಕೇಳಿರಿಲ್ಲ? ಬಂತ್ನಾಳ ಶಿವಯೋಗಳ ಪುರಾಣ ಕೇಳಿರಿಲ್ಲ? ಅವ್ರು ಯಾರು ಲಗ್ನ ಆಗಿಲ್ಲ, ನಾನು ಲಗ್ನ ಆಗಿಲ್ಲ. ನನಗೆ ಲಗ್ನ ಆಗಿಲ್ಲ ಅಂದ್ರೆ ನಾವ್ಯಾರು ಸನ್ಯಾಸಿಗಳು ಲಗ್ನ ಆಗಿಲ್ಲ. ಲಗ್ನ ಆಗ್ಲಾರ್ದವ್ರಿಗೆ ಮಕ್ಕಳಿಲ್ಲ. ಲಗ್ನನ ಆಗಿಲ್ಲ ಅಂದ್ರೆ ನಾವೇನು ಏನೋ ಮಕ್ಕಳು ಹೆಂಗೆ ಬರ್ತಾವ್ರಿ? ಹೌದಲ್ಲ? ಲಗ್ನ ಆದ ಮಕ್ಕಳಪ್ಪ ಬಾಳೆ ಮಾಡ್ಬೇಕು, ಹೆಂಡತಿ ಕಟ್ಕೋಬೇಕು, ಆಕಿ ಕಡೆಯಿಂದ ಬಯಸ್ಕೋಬೇಕು, ಬೆಲ್ಲೋಣಿಗೆ ತೊಗೊಂಡು ಹೊಡೆಸ್ಕೋಬೇಕು. ಹೌದಲ್ಲ? ಅಂದಾಗ ಅದು ಮುಂದೆ ರಿಸಲ್ಟ್ ಇರ್ತೈತಿ. ನೋಡಿ ಅವ ಏನು ಹೇಳ್ತಾನೆ, ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಅಂದ್ರೆ ಅರ್ಥ ನಾವು ಲಗ್ನ ಆಗಿಲ್ಲ, ನಾವು ನರಕಕ್ಕೆ ಹೋಗ್ತೀವಿ, ನೀವು ಹೊಡೆದವ್ರೆಲ್ಲರೂ ಸ್ವರ್ಗಕ್ಕೆ ಹೋಗ್ತೀರಿ ಅರ್ಥ. ಹೌದಲ್ಲಿದೆ? ಹಿಂಗೆ ಅರ್ಥ ಮಾಡ್ಕೊಂಬಿಟ್ರೆ ಪುರಾಣ ಲಗ ಹೋಗಿತೈತಿ. ಹಂಗಲ್ಲದು, ಮಕ್ಕಳಿಲ್ಲದವರಿಗೆ ಮೋಕ್ಷ ಅಲ್ಲ ಅಂತ. ಹಂಗಾರೆ ಹಾನಗಲ್ ಕುಮಾರ ಶಿವಯೋಗಳು, ಯಡಿಯೂರು ಸಿದ್ಧಲಿಂಗೇಶ್ವರ್, ಗದಗಿನ ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷರ ಶಿವಯೋಗಳು, ತೋಂಟದಾರಿ ಜಗದ್ಗುರುಗಳು ಎಲ್ಲರೂ ನರಕದಾಗದಾರ. ಈಗ ಅವ್ರು ಹುಡುಕ್ಬೇಕು. ಹಂಗಾರೆ ಯಾಕೆ ಮಕ್ಕಳನ್ನ ಹಡ್ದಿಲ್ಲಲ್ಲ? ಹೌದಲ್ರಿ? ಅವರ ಒಪ್ಕೋತೀರಿ? ಹಂಗಾರೆ ಏನಿರ್ಬೇಕ್ರಿವ? ಏನಿರ್ಬೇಕು ತಾಯಂದ್ರೆ? ಇದರ ಅರ್ಥ ಏನಿರ್ಬೇಕು? ಮಕ್ಕಳು ಹಡಿದ್ರೆ ಮೋಕ್ಷ ಅಲ್ಲ.
ಯಾರ ಮನಸ್ಸು ಮಕ್ಕಳಂತೆ ಆಗುವುದಿಲ್ಲವೋ ಅವರಿಗೆ ಮೋಕ್ಷವಿಲ್ಲ ಅಂತ. ನಮ್ಮ ಮನಸ್ಸು ಹೆಂಗಾಗಬೇಕು? ಮಕ್ಕಳ ಮನಸ್ಸಿನಂತೆ ಆಗಬೇಕು ಅಂತ ಹೇಳ್ತಾರೆ. ಅಂದಾಗ ನೀ ಬಯಸಿದ್ದೆಲ್ಲ ನಿನ್ನ ಹತ್ರ ಬರ್ತದೆ. ನೀ ಅದ್ರ ಕಡೆ ಹೋಗಕ್ಕೆ ಹೋಗಬೇಡ. ಡೋಂಟ್ ಗೋ ದೇರ್, ದಟ್ ಕಮ್ ಹಿಯರ್. ಅದು ಅಲ್ಲಿ ಹೋಗಿ ಹುಡುಕಾಡಬೇಡ. ಯು ಸರ್ಚ್ ಹಿಯರ್ ಆ್ಯಂಡ್ ಸರ್ಚ್ ಇಟ್. ಅದನ್ನು ಹುಡುಕು ನೀನು, ಅಲ್ಲಿ ಸಿಗುತ್ತದೆ, ಅಲ್ಲಿ ಸಿಗುತ್ತದೆ ಅನ್ನುವಂಥ ಮಾತನ್ನು ಜ್ಞಾನಿಗಳಾದವ್ರು ಹೇಳ್ತಾರೆ. ನಾವು ಅಲ್ಲಿ ಹುಡುಕಾಡೋದು ಬೇಡ. ತನ್ನ ಬಿಟ್ಟು ಅರ್ಥ ಆಗಲ್ಲ. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ಹೌದಲ್ಲ? ದೇವರೆಲ್ಲದಾನ? ಗುಡಿಯಾಗದಾನ? ಹಂಗಾರ ಅವ್ನಿಗೆ ಪೂಜಾರಿ ಕಿಲಿ ಆಗ್ತದೆ ಈಗ. ಹೌದಲ್ಲ? ಅರ್ಥ ಆಗುತ್ತಲ್ಲ ನಾನು ಹೇಳೋದು? ಅರ್ಥ ಮಾಡ್ಕೋಬೇಕು. ದೇವ್ರು ಅಲ್ಲಿಲ್ಲ, ನಾವು ಕುಂದ್ರಿಸ್ತೇಲಿ ಕುಂತಾನವ. ಇಲ್ಲಂದ್ರೆ ನಾವು ಎಲ್ಲ ಗುಡ್ದಾಗ ಕಲ್ಲಾಗಿರ್ತಿದ್ದ. ಹೌದನಲ್ರಿ? ಒಪ್ಕೋತೀರಿ? ಇಲ್ಲ. ನಾವು ಮಾಡಿದ ದೇವರು ಶರಣರು ಹೇಳ್ತಾರೆ, ನಾವು ಮಾಡಿದಲ್ಲದೆ ದೇವನಲ್ಲದೆ ದೇವನಾಯಿತ್ತೆ, ಆರೈದು ಒಂದುಗೂಡಿತ್ತೆ ಉದಕವೆನೆರವೆ ನಾ ದೇವಕಾಣ ಗುಹೇಶ್ವರ ಹೇಳ್ತಾರೆ. ದೇವರಿಗೂ ಪ್ರಶ್ನೆ ಮಾಡ್ತಾರೆ ನಮ್ಮ ಶರಣರು. ನಾ ದೇವ್ರದಿನ ಹೊರತು ನೀವು ದೇವರಲ್ಲ. ನಾ ಮಾಡಿ ನಿನಗೆ ದೀಪ ಹಚ್ಚಿ ಎಡಿ ತಂದು ಕೊಟ್ಟು ಕರ್ಪೂರ ಬೆಳಗಿ ಕಾಯಿ ಒಡೆದು ಆಹಾರ ಹಾಕಿ ಅಭಿಷೇಕ ಮಾಡಿ ಅವಾಗ ನಿನಗೆ ದೇವ್ರಂತಾರ. ಇಲ್ಲಂದ್ರೆ ನೋ ಗಾಡ್, ದೇವರಿಲ್ಲ. ಹೌದಲ್ರಿ? ಅದಕ್ಕೆ ನಮಗೆ ಗೊತ್ತಿರ್ಬೇಕು ದೇವ್ರಂದ್ರೆ ಏನು. ಹೇಳ್ತೀನಿ ಮುಂದೆ ಕೆಲವೊಂದು ವಿಷಯಗಳು ಬರ್ತಾವ, ತಿಳ್ಕೊಬೇಕು ನೀವು ಅದನ್ನೆಲ್ಲ. ಅದಕ್ಕೆ ಇಲ್ಲಿ ಸಕ್ರಪ್ಪ ಬೊಮ್ಮಮ್ಮ ನೋಡಿ ಹೇಳ್ತಾರೆ, ಕನಸ್ನ್ಯಾಗ ಬಂದು ಹೇಳ್ತಾನೆ, ಅವರು ಧರ್ಮನನ್ನು ನಂಬಿದ್ರು, ಧರ್ಮ ಪ್ರಚಾರವನ್ನು ಮಾಡ್ತಿದ್ರು. ಅವ್ರ ದೇವರು ಯಾರಾಗಿದ್ದ ಅಂತ ಕೇಳಿದ್ರೆ ಧರ್ಮದೇವರು. ಆ ಇಟಗಿ ಭೀಮಾಂಬಿಕೆ ಚರಿತ್ರೆ ಇದೆಯಲ್ಲ, ಆ ಫಿಲ್ಮ್ ಇದೆ ಇಲ್ಲ, ಅದಕ್ಕೆ ಏನಂತ ಹೆಸರಿಟ್ರ? ಧರ್ಮದೇವತೆ ಇಟಗಿ ಭೀಮಾಂಬಿಕೆ ಅಂತ ಇಟ್ಟರು. ಧರ್ಮದೇವತೆ ಅಂದರೆ ಅವ್ರ ಮೂಲ ಮನೆತನದ ಕೆಲಸ ಏನಂತ ಕೇಳಿದರೆ, ಒಂದು ಮನೆ ಇತ್ತು. ನೀವು ಹೆಂಗೆ ಬಂದಿರಲ್ಲ ಆ ಮನೆಗೆಲ್ಲ ಊರಿನ ಜನ ಬರ್ತಿದ್ರು. ಜ್ವರ ಬರಲಿ, ದನಕ್ಕರಾಮ್ ತಪ್ಪಲಿ, ಅವ್ರಿಗೆ ಏನೇನೋ ಕಾಡಾಟ ಹತ್ತಲಿ, ಇವ್ರೇನಿದ್ರಲ್ಲ ಧರ್ಮಪ್ಪ, ಹನುಮವ್ವ, ಸಕ್ರಪ್ಪ, ಬೊಮ್ಮಮ್ಮ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಅವ್ರಿಗೊಂದು ಆ ಮನೆಯನ್ನು ಬೂದಿ ಕೊಟ್ಟರೆ ಆರಾಮಾಗಿಬಿಡ್ತಿತ್ತಂತ. ಧರ್ಮ ಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಆ ಮನೆ ಹಿರಿಯರು ಮಾಡುವಂಥ ಸಂದರ್ಭದಲ್ಲಿ ಸಕ್ರಪ್ಪನಿಗೆ ಬೊಮ್ಮಮ್ಮನಿಗೆ ಒಂದು ಕನಸು ಬೀಳ್ತದೆ. ಧರ್ಮ ಬರ್ತಾನೆ ಕನಸಿನಾಗ. ಯಾರು ಬರ್ತಾರೆ? ಯಾರು ಬರ್ತಾರೆ ಅವ್ರ ಕನಸಿನಾಗ? ಕನಸು ಬೀಳ್ಬೇಕು. ಹೌದಲ್ಲ? ಕನಸು ಬಿದ್ದಾವನು ಒಮ್ಮೆರೆ ಕನಸು ಬೀಳ್ಬೇಕು. ಎಷ್ಟೊತ್ತಿಗೆ ಬೀಳ್ಬೇಕ್ರಿವ? ಕನಸು ಎಷ್ಟೊತ್ತಿಗೆ ಬೀಳ್ಬೇಕು? ಮಕ್ಕೊಂಡ್ ಕಡೆ ಬಿದ್ದ ಬಿಡೋಕೆ. ನಿನ್ನೆ ನಾಯಿ ಬಂದಿತ್ತಲ್ಲ ಹಂಗೆ. ಹೌದಲ್ಲ? ಕನಸು ಯಾವಾಗ ಬೀಳ್ಬೇಕು? ನೆನ್ಪಿಟ್ಕೋರಿ, ನಾ ಹೇಳ್ತೀನಿ ನಿಮಗೆ. ಕನಸು ಯಾವಾಗ ಬೀಳ್ಬೇಕಂತ ಕೇಳಿದ್ರೆ, ನಸುಕಿನ ಜಾವ ಇರ್ತದಲ್ಲ, 3 ರಿಂದ 6 ಬ್ರಾಹ್ಮಿ ಮುಹೂರ್ತ ಅಂತಾರೆ ಅದಕ್ಕೆ. ಆ ಟೈಮ್ನಲ್ಲಿ ನಿಮ್ಗೆ ಎಂಥ ಕನಸು ಬೀಳ್ತಾವಲ್ಲ, ನಿಮ್ಮದು ಅಂಥ ಭವಿಷ್ಯ ಐತಿ ಅಂತ ತಿಳ್ಕೊಬೇಕು. ಅರ್ಥ ಆಗುತ್ತಲ್ಲ? ಕನಸು ಅಂಥವು ಬೀಳ್ಬೇಕು. ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ, ಭಿಕ್ಷಕ್ಕೆ ಬಂದುದ ಕಂಡೆ ನವ್ವ, ನೀ ಕೇಳವ್ವ
ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಮಿಕ್ಕಿ ಮೀರಿ ಹೋಬನ ಬೆಂಬತ್ತಿ ಕೈ ಪಿಡಿದೇನೆ. ಮಿಕ್ಕಿ ಮೀರಿ ಹೋಬನ ಬೆಂಬತ್ತಿ ಕೈ ಪಿಡಿದೇನೆ. ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಕಂಡು ಕಂತೆರೆದೆ ನವ್ವ ಕೇಳವ್ವ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಮಿಕ್ಕಿ ಮೀರಿ ಹೋಬನ ಬೆಂಬತ್ತಿ ಕೈ ಪಿಡಿದೇನೆ. ಮಿಕ್ಕಿ ಮೀರಿ ಹೋಬನ ಬೆಂಬತ್ತಿ ಕೈ ಪಿಡಿದೇನೆ. ಮಿಕ್ಕಿ ಮೀರಿ ಹೋಬನ ಬೆಂಬತ್ತಿ ಕೈ ಪಿಡಿದೇನೆ. ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಕಂಡು ಕಂತೆರೆದೆ ನವ್ವ ಕೇಳವ್ವ ಕೇಳವ್ವ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ನಾನೊಂದ ಕನಸ ಕಂಡೆ. ನಾನೊಂದ ಕನಸ ಕಂಡೆ ನವ್ವ. ಶಿವಸಾಂಬಜೇ ನಮಃ ಪಾರ್ವತೇಶ್ವರ ಮಹಾದೇವ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ. ಇಷ್ಟು ಹೇಳಿದ್ರು ಗಪ್ ಕೂತೋರ್ ಮಹಾರಾಜ್ ಕಿ, ಬಾಯಿದ್ದೋರ್ನು ಜೇ ಹೊಡಿಲಾರ್ದವ್ರ ಮಹಾರಾಜ್ ಕಿ. ನಮ್ಮ ಕಡೆಗೆ ಈಗ ಒಂದು ಮಗು ಬಂದದಿಲ್ಲ, ನನ್ನ ಜೊತೆ ಜಗಳ ತೆಗೆದಾಳಕಿ. ನಾನು ಇವತ್ತು 700 ಕಿಲೋಮೀಟ್ರ್ ಪ್ರವಾಸ ಮಾಡಿ ಬಂದೆ ನಿಮ್ಮ ಪುರಾಣಕ್ಕೆ ಬರಬೇಕಾದ್ರೆ. ನಿನ್ನೆ ರಾತ್ರಿ 11ಕ್ಕೆ ಹೋಗೇನಿ, ಬೆಳತನಕ ಹೋಗೇನಿ. ನಮ್ಮ ಇವರು 700 ಕಿಲೋಮೀಟರ್ ಪ್ರವಾಸ ಮಾಡಿ ರಗಡಾಗ್ಬಿಟ್ಟು ಆರಾಮ್ ತಪ್ಪಿ ಬಂದು ನಮ್ಮ ಡಾಕ್ಟ್ರಿ ಇಂಜೆಕ್ಷನ್ ಕೊಟ್ಟಾಗ ಆರಾಮಾಗೈತಿ. ಈಕೆ ಬಂದ್ಲು, ಮನಸ್ವಿ ಬಂದ್ಲು, ಅಜ್ಜಾರ ನಾ ವಚನ ಹೇಳಕ್ಕೆ ಇವತ್ತು ಸಭಾದಾಗ ಅಂತಂದು. ನಿನ್ನೆ ಜಗಳ ತೆಗ್ದಿದ್ಲಕ್ಕಿ, ನಾನು ದಂಡ್ಕೊಂಡು ಬಂದಿದ್ದೆ. ಆಕೆ ನೋಡಿದ ಭಾಳ ಖುಷಿ ಆಯ್ತು ನನಗೆ. ಇಲ್ವಾ ಇವತ್ತು ಸಭಾದಾಗ ಕೊಡ್ತೀನಿ, ನಿನಗೆ ಮಾತಾಡೋಕ್ಕೆ ಕೊಡ್ತೀನಿ, ವಚನ ಹೇಳು ಅಂತ ಹೇಳೀನಿ. ಭಾಳ ಹುರುಪಿನಿಂದ ವಚನ ಹೇಳಕ್ಕೆ ಬಂದಾಳಾಕಿ. ಅದಕ್ಕೆ ಆಕೆ ಏನೇನು ಹೇಳ್ತಾಳೆ ಸುಮ್ಮನೆ ಅವಳ ಒಂದಿಷ್ಟು ವಚನಗಳನ್ನು ನಾವು ಕೇಳೋಣ. ಅವ್ರ ಮಮ್ಮಿ ಭಾಳ ಚಲೋ ಟ್ರೈನಿಂಗ್ ಕೊಟ್ಟಾರ ಆಕೆಗೆ. ಹೇಳುವ ಅದ್ರಾಗ ತಗೋಲಿ ಸರ್, 1 ನಿಮಿಷ ಇಕ್ಕೊಂಡು. ಎತ್ತು ಚಂದ ಐತೆ ಅಂತ ಅಂದ ಐತೆ ನಮ್ಮೂರ